ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಎಸ್ಟಿ ಪ್ರಮಾಣ ಪತ್ರ ತಡೆ ಹಿಡಿದ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ತಳವಾರ್ ಸಮಾಜ ಆಕ್ರೋಶ. ಗುರುನಾನಕ್ ಗುರುದ್ವಾರದಲ್ಲಿ 556ನೇ ಗುರುನಾನಕ್ ಜಯಂತಿ ಆಚರಿಸಲಾಯಿತು. ವಿದ್ಯುತ್ ಗ್ರಾಹಕರಿಗೆ ಶಾಖ ನೀಡಿದ ಜೆಸ್ಕಾಂ. ಕೇಂದ್ರ ಸರ್ಕಾರದ ಧೋರಣೆ ಖಂಡಿಸಿ ರಸ್ತೆ ಚಳುವಳಿ. ಈಗ ವಾರ್ತೆಗಳ ವಿವರ. ಸಚಿವ ಪ್ರಿಯಾಂಕ್ ಖರ್ಗೆ ಉದ್ದೇಶಪೂರ್ವಕವಾಗಿ ತಳವಾರ ಸಮಾಜಕ್ಕೆ ಎಸ್ಟಿ ಪ್ರಮಾಣ ಪತ್ರ ನೀಡುತ್ತಿಲ್ಲ, ತಳವಾರ್ ಸಮಾಜಕ್ಕೆ ಮರಣ ಶಾಸನ ರೂಪಿಸಿದ್ದಾರೆ ಎಂದು ಆರೋಪಿಸಿ ಕರ್ನಾಟಕ ರಾಜ್ಯ ತಳವಾರ್ ಸಮಾಜ್ ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಹಿಂದೆ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ನಮ್ಮ ತಳವಾರ್ ಸಮಾಜಕ್ಕೆ ಎಸ್ಟಿ ಪ್ರಮಾಣ ಪತ್ರಗಳು ನೀಡುತ್ತಿದ್ದರು. ಆದರೆ ಇದೀಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ನೀಡುತ್ತಿದ್ದ ಎಸ್ಟಿ ಪ್ರಮಾಣ ಪತ್ರಗಳನ್ನು ತಡೆ ಹಿಡಿಯಲಾಗಿದೆ. ಸಂವಿಧಾನಿಕವಾಗಿಯೇ ನಮ್ಮ ತಳವಾರ್ ಸಮಾಜಕ್ಕೆ ಎಸ್ಟಿ ಪ್ರಮಾಣ ಪತ್ರ ದೊರಕಿದೆ. ನಮ್ಮ ಸಮಾಜ ರಾಜಕೀಯವಾಗಿ, ಆರ್ಥಿಕವಾಗಿ ಸದೃಢವಾಗಿ ಬೆಳೆಯುತ್ತದೆ ಎಂದು ಉದ್ದೇಶಪೂರ್ವಕವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಅಧಿಕಾರಿಗಳಿಗೆ ಹೇಳಿ ಎಸ್ಟಿ ಪ್ರಮಾಣ ಪತ್ರಗಳನ್ನು ತಡೆ ಹಿಡಿದು ನಮ್ಮ ಸಮಾಜಕ್ಕೆ ಮರಣ ಶಾಸನ ರೂಪಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಈ ವಿಷಯವಾಗಿ 10ರಿಂದ 26ರವರೆಗೆ ಜಿಲ್ಲೆಯ ಎಲ್ಲಾ ಶಾಸಕರ ಮನೆಗಳ ಮುಂದೆ ತಳವಾರ್ ಸಮಾಜದ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದರು. ಪ್ರಿಯಾಂಕ್ ಖರ್ಗೆ ಮೂಲ ಸಮಸ್ಯೆ ಕಾರಣರವರೇ. ಯಾಕಂದರೆ ಅವರ ತಂದೆಯವರು ಹೇಗೆ ಅಂತಂದರೆ ಹಿಂದೆ ಅವರು ಗೃಹ ಮಂತ್ರಿಯಾಗಿದ್ದಾಗ ಟೋಕ್ರೆ ಕೂಲಿ ಸಮಾಜವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿದಾಗ ಅವ್ರಿಗೆ ಇವತ್ತು ನಮಗೆ ತಳವಾರಿಗೆ ಹೆಂಗೆ ಮಾಡ್ತಾರೆ ಅದೇ ಥರ ಭಯ ಹಾಕಿ ಅವ್ರ ಮ್ಯಾಗ ಎಲ್ಲ ಸಲದ ಆರೋಪಗಳು ಮಾಡಿ ಸುಳ್ಳು ಹೇಳಿ ಸುಳ್ಳು ಕೇಸುಗಳು ದಾಖಲಾಗಿಸಿ ಅವ್ರಿಗೆ ಬೆದರಿಸಿ ಲಾಸ್ಟಿಗೆ ಅವರು ತಮ್ಮ ಇಲಾಖೆಲಿಂತ ಗೃಹ ಇಲಾಖೆಲಿಂತ ಒಂದು ಸುತ್ತೋಲೆ ಹೊರಡಿಸ್ತಾರೆ. ನೀವು ಯಾರೆಲ್ಲ ಟೋಕ್ರೆ ಕೋಳಿ ಪರಿಶಿಷ್ಟ ಪಂಗಡ ಜಾತಿ ಪ್ರಮಾಣ ಪತ್ರ ತೊಗೊಂಡಿದ್ದೀರಿ, ನೀವು ಅವೆಲ್ಲವೂ ನಮ್ಗೆ ಹಿಂದಿರಿಸಿದ್ರೆ ನಿಮ್ಮ ಮ್ಯಾಗೆ ಯಾವುದೇ ರೀತಿ ನಾವು ಕ್ರಮ ಕೈಗೊಳ್ಳೋದಿಲ್ಲ. ಕೊಟ್ಟವರಿಗೂ ನಾವು ಏನಪ್ಪ ಅಂದರೆ ಯಾವುದೇ ರೀತಿ ಅವ್ರನ್ನ ಮ್ಯಾಗ ನಾವು ಕೇಸ್ ಮಾಡೋದಾಗಲಿ ಮತ್ತೊಂದು ಮಾಡೋದಾಗಲಿ ಅಂತೇಳಿ ಅಂಜಿಸಿ ಅವರನ್ನೆಲ್ಲ ಸರ್ಟಿಫಿಕೇಟ್ ತೊಗೊಂಡು ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಅವರ ತಂದೆಯವರು ಯಾವ ರೀತಿ ಟೋಕ್ರೆ ಕೋಲಿಗೆ ಮಣ್ಣು ಮಾಡಿದ್ರು, ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ತಳವಾರ ಸಮಾಜದ ಮ್ಯಾಗ ಮರಣ ಶಾಸನ ಬರಲೇಬಿಟ್ಟು ನಾವು ಈಗಾಗಲೇ 4 ಸಾರಿ ಭೇಟಿಯಾಗಿ ಅವ್ರು ಯಾವಾಗ ಕರೆದಾರ ಅವಾಗ ಹೋಗಿ ಭೇಟಿಯಾಗಿ ಅವ್ರು ಏನೇನು ಕೇಳ್ಯಾರ ಎಲ್ಲ ಡಾಕ್ಯುಮೆಂಟು ಕೊಟ್ಟಿವಿ. ಇನ್ನು ಮುಂದೆ ಏನು ಅವ್ರ ಖ್ಯಾತೆ ಕೊಡ್ತೀವಿ ಅಂತ ಹೇಳ್ಬೇಕು, ಇಲ್ಲಾಂದ್ರೆ ಇಲ್ಲ ತಿಳ್ಬೇಕು. ಬಾಯಿ ಬಿಟ್ಟರೆ ಅದೇನು ವೇದ ಉಪನಿಷತ್ ಹೇಳ್ದಂಗೆ ಬರೀ ಬುದ್ಧ, ಬಸವ, ಅಂಬೇಡ್ಕರ್, ಸಂವಿಧಾನ, ಕಾನೂನು, ನಾನು ಮೀರಬೇಡ್ರಿ ನೀವು ಮೀರಬೇಡ್ರಿ. ಎಲ್ಲಿ ಇಟ್ಟಿರಿ ಮರ ಈ ಕಲಬುರಗಿ ಡಿಸ್ಟಿಕ್ದಲ್ಲಿ ಸಂವಿಧಾನ? ತುಗಲಕ್ಕಿನ ನೀತಿಗಿಂತ ಕನಿಷ್ಠ ಆಗಿಬಿಟ್ಟದ ಅವ್ರು ಬೇಗ. ಕಲಬುರಗಿ ಜಿಲ್ಲಾ ಸಿಕ್ಕು ಅವ್ರು ಇಲ್ಲಿ ಉಸ್ತುವಾರಿ ಮಂತ್ರಿಗಳಾದಾಗಂತೂ ಅದು ಹದಗೆಟ್ಟು ಹೋಗಿಬಿಟ್ಟದ ವ್ಯವಸ್ಥೆ. ಯಾರು ಅವ್ರು ಎದುರು ಮಾತಾಡೋಂಗಿಲ್ಲ, ಮಾತಾಡಿದ್ರೆ ಪೂರ್ತಿ ಭಯಭೀತ ವಾತಾವರಣ. ಈ ಭಾಗದಾಗ ನಿರ್ಣಾಯಕರಿದ್ದು ಕೂಡ ನಮಗೆ ಈ ರೀತಿ ಅನ್ಯಾಯ ಮಾಡ್ತಾರೆ ಇವರು. ಎಲ್ಲಿ ಸಂವಿಧಾನ ಜಾರಿಯಲ್ಲಿ ಅದ? ನಾವು ಅದಕ್ಕಲ್ಲಿ ಯಾವತ್ತು ಅದೇ ಸ್ಲೋಗನ್ ಇಟ್ಟುಕೊಂಡಿದ್ದೆವು, ಕಲ್ಯಾಣ ಕರ್ನಾಟಕದಲ್ಲಿ ಸಂವಿಧಾನ ಜಾರಿಗೆ ಒತ್ತಾಯಿಸಿ ತಳವಾರ ಪಾದಯಾತ್ರೆ. ನಮಗೇನು ತಳವಾರ ಸೌಲಭ್ಯ ಏನು ಸಿಕ್ಕೋದಲ್ಲ, ಇದು ಒಂದೇ ಒಂದು ಸಿಂಗಲ್ ಲೈನ್ ಆ್ಯಸ್ ಪರ್ ರೂಲ್ 342 ಪರಿಶಿಷ್ಟ ಪಂಗಡಕ್ಕೆ ಏನು ಸಂಬಂಧಿಸಿದ ಸಂವಿಧಾನ ಈ ಪ್ರಕಾರನೇ ನೀವು ಆ ತಳವಾರ ಅಲ್ಲ ಅಂತ ಹೇಳಿ ಪ್ರೂವ್ ಮಾಡಿದ್ರೆ ನಾವು ಅವತ್ತು ಸರ್ಟಿಫಿಕೇಟ್ ಹೋಗಲ್ಲ ಅಂತೇಳಿ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಇನ್ನೂ ಯಾಕೆ ಅರ್ಥ ಆಗಲ್ಲಾಗಿದೆ ಅವ್ರಿಗೆ. ನಾವೇನೋ ಕೂಡ ಅದೇನೋ ಕೇಳಿದ್ರತ್ತ ಸ್ನೇಹಿತರು ಕೊಟ್ಟು ಕೇಳಿದ್ರತ್ತ ನಾ ಬಿಜಾಪುರಕ್ಕೆ DC ಕ್ಲಾರಿಫಿಕೇಶನ್ ಬರ್ತೀನಿ. ಇದು ಮುಗಿಸೋದಲ್ಲದೆ ಈ ಹಡಗು ಮುಗಿಸೋದೆ ಮತ್ತು ಬಿಜಾಪುರ ಹಡಗು ಮುಗಿಸ್ಕೊಂಡ್ರಿ ನೀವು.
ಎಷ್ಟು ದಿನ ಅಂತಿದೆ ನೀವು ಕೆಲಸಕ್ಕೆ ಬರಲಾರ್ದು ಆಟ ಆಡ್ಬೋದು ತಿರುಗಾಡ್ತೀರಿ ಡಿಸ್ಟಿಕ್ದಾಗ. ಒಬ್ಬ ಏನು ಬಂದ್ರೆ ಜವಾಬ್ದಾರಿತ ಜನಪ್ರತಿನಿಧಿಯಾಗಿ ಏನು ಕೆಲಸ ಮಾಡಬೇಕು, ಏನು ಮಾಡಬಾರ್ದು, ಜನರ ಸಮಸ್ಯೆ ಏನದ, ಇಷ್ಟೆಲ್ಲ ಬರ ಪರಿಹಾರ ಆಗ್ಯದ ಮ್ಯಾಕ್ ಹೊತ್ತಿಗೆ ಏನಬೋದು ವೈಮಾನಿಕ ವೀಕ್ಷಣೆ ಮಾಡಿದ್ರೆ ನೋಡ್ದಂಗೆ ಏನು ತಾವಂದ್ರೆ ತಮ್ಮ ಮನಸ್ಸಿಗೆ ಬಂದಾಗ ಮಾಡ್ತಾರೆ. ಇಲ್ಲಿ ಅತ್ಯಂತ ಸಂವಿಧಾನ ಉಲ್ಲಂಘನೆ ಆಗೋದು ಪ್ರಮುಖವಾಗಿ ಪ್ರಿಯಾಂಕ್ ಖರ್ಗೆ ಅವರಿದ್ದೆ. ಅವ್ರು ಎಷ್ಟು ನಾ ಸಂವಿಧಾನ ಅಂತ ಹೇಳ್ತಾರಲ್ಲ, ಸಂವಿಧಾನ ಕಗ್ಗೋಲೆ ಮಾಡಿದ್ರೆ ಪ್ರಿಯಾಂಕ್ ಖರ್ಗೆ ಎಲ್ಲಿ ನಿಂತು ಅಂತ ಹೇಳ್ತೀನಿ. ಅವ್ರು ನಮಗೆ ಇಷ್ಟೇ ಅಲ್ಲ, ದಲಿತರಿಗೆ ಕೂಡ ಏನೇನು ಅನ್ಯಾಯ ಮಾಡಿದ್ರೆ ಲಿಸ್ಟ್ಗೆ ಸಾಥ್ ಕೊಡ್ತೀನಿ ನಾವು. ಸ್ವಾಮಿ ಅಧಿಕಾರ ಬಳಸುವ ಸಲುವಾಗಿ ಬರೀ ಸಂವಿಧಾನ ಬುದ್ಧ ಬಸವ ಅಂಬೇಡ್ಕರ್ ನಾನು ಲಿಸ್ಟ್ ಮಾಡಿ ಕೊಡ್ತೀನಿ ನೋಡು. ಇವ್ರು ಈ ಸಂವಿಧಾನ ಎಲ್ಲೆಲ್ಲಿ ಉಲ್ಲಂಘನೆ ಮಾಡ್ರೆ, ಎಷ್ಟು ಮಂದಿಗೆ ಅನ್ಯಾಯ ಮಾಡ್ರೆ, ಯಾವ ರೀತಿ ಅನ್ಯಾಯ ಮಾಡ್ರೆ ವಿತ್ ಸಂವಿಧಾನದ ಅಡಿಯಲ್ಲಿ ಮತ್ತು ಸಂವಿಧಾನದ ಆಶಯಗಳನ್ನು ಧಿಕ್ಕರಿಸಿದ ಸಂವಿಧಾನಕ್ಕೆ ಇವ್ರು ನಿಂತೇ ಅನ್ಯಾಯ ಆಗ್ತದಲ್ಲ. ತಳವಾರ ಕಾನೂನಾತ್ಮಕವಾಗಿ ಏನಪ್ಪ ಪರಿಶಿಷ್ಟ ಪಂಗಡಕ್ಕೆ ಸೇರಿದ 6 ತಿಂಗಳಾಯಿತು. ಇವತ್ತು ವಿದ್ಯಾರ್ಥಿಗಳಿಗೆ ಶಾಲಾ ದಾಖಲಾತಿ ಏನಪ್ಪ ಶಾಲೆಯಲ್ಲಿ ದಾಖಲಾತಿ ಮಾಡ್ಕೊಳ್ಳಾಗ್ಯದ. ಇದು ಅನ್ಯಾಯವಲ್ಲ, ಒಬ್ಬರ ಮಕ್ಕಳು ಭವಿಷ್ಯ ಹಾಳಾಗಲ್ಲ. ಇದೇ ತಮ್ಮ ಮಕ್ಕಳಿಗೆ ಹಿಂಗೆ ಮಾಡ್ತಾರೆ. ಇದು ತಳವಾರ ತಾವು ಮಾರಲ್ರಿ, ಮಹಾರ ಸಮುದಾಯ ಅಂತ ಹೇಳ್ತೀರಿ. ಅದು ಆ್ಯಕ್ಚುಲಿ ಇನ್ನೊಂದು ಪದ, ಅದು ಕೋಲಿ ಸಮುದಾಯ. ನೀವು ಏನಪ್ಪ ಅಂದರೆ ಮಹಾರಾಷ್ಟ್ರದಿಂದ ಬಂದು ಇಲ್ಲಿ ಮಹಾರಾಷ್ಟ್ರ ತೊಗೋತೀರಿ. ನಿಮ್ಗೆ ಹೆಂಗೆ ಇಲ್ಲಿ ತೊಗೊಳಕ್ಕೆ ಸಾಧ್ಯ ಆಯಿತು? ಒಂದು ರಾಜ್ಯದಾಗಿದ್ದು ಮತ್ತೊಂದು ರಾಜ್ಯಕ್ಕೆ ಬಂದು ತೊಗೋತೀರಿ. ನಿಮ್ಮ ತಂದೆಯವ್ರ ಕಾಲು ಹಿಡೋದಿಲ್ಲ ಎಸ್ ಸಿ ಅಂತೇಳಿ. ಮೂಲ ಎಸ್ ಸಿ ಅವರು ಇಲ್ಲಿ ಅವ್ರಿಗೆ ಅನ್ಯಾಯ ಮಾಡಿರಲಿ ನೀವು. ನಾವು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ತಳವಾರಿಗೆ ಹೆಂಗೆ ಸರ್ಟಿಫಿಕೇಟ್ ಕೊಡೋಕೆ ಬರಲ್ಲ ಅಂತ ಹೇಳ್ತೀವಿ ನೀವು. ಸಿಂಧಿ ಮತ್ತು ಪಂಜಾಬಿ ಪ್ರಬಂಧಕ ಕಮಿಟಿ ವತಿಯಿಂದ 556ನೇ ಗುರುನಾನಕ್ ಜಯಂತಿ ಆಚರಿಸಲಾಯಿತು. ಕಲಬುರಗಿ ನಗರದ ಸರಸ್ವತಿ ಗೋದಾಮ್ ಬಳಿ ಇರುವ ಗುರುದ್ವಾರ ಶ್ರೀ ಗುರುನಾನಕ್ ಮಠನಲ್ಲಿ ಸಿಖ್ ಗುರುವಾದ ಗುರುನಾನಕ್ ಜಯಂತಿಯನ್ನು ಸಿಂಧಿ ಮತ್ತು ಪಂಜಾಬಿ ಪ್ರಬಂಧಕ ಸಮಿತಿ ವತಿಯಿಂದ ಆಚರಿಸಲಾಯಿತು. ಕಾರ್ತಿಕ ಮಾಸದ ಹುಣ್ಣಿಮೆಯ ದಿನದಂದು ಪ್ರತಿ ವರ್ಷ ಗುರುನಾನಕ್ ಜಯಂತಿಯನ್ನು ಆಚರಿಸಲಾಗುತ್ತದೆ. ಈ ಪವಿತ್ರ ಸಂದರ್ಭವನ್ನು ಸಿಖ್ ಸಮುದಾಯದ ಸದಸ್ಯರು ಬಹಳ ಉತ್ಸಾಹ ಮತ್ತು ಸಂಭ್ರಮದಿಂದ ಆಚರಿಸುತ್ತಾರೆ. ತಮ್ಮ ಬೋಧನೆಗಳ ಮೂಲಕ ಗುರುನಾನಕ್ ದೇವರು ಸಮಾನತೆ, ಪ್ರೀತಿ, ನಿಸ್ವಾರ್ಥ ಸೇವೆ ಮತ್ತು ಒಬ್ಬ ದೇವರು ಅಥವಾ ಏಕ ಓಂಕಾರ ಆರಾಧನೆಯನ್ನು ಬೋಧಿಸಿದರು ಮತ್ತು ಅವರ ಬೋಧನೆಗಳ ಇಂದಿಗೂ ಪ್ರಚಲಿತದಲ್ಲಿದೆ. ಗುರುದ್ವಾರಕ್ಕೆ ಬಂದ ಭಕ್ತರಿಗೆ ಲಂಗರ್ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ಗುರುನಾನಕ್ ಜಯಂತಿ ಅಂಗವಾಗಿ ಪ್ರಭಾತ ಫೇರಿ ಸಹ ಮಾಡಲಾಯಿತು. ಇಂದು ಸಾಯಂಕಾಲ ಸಬತ್ ಕೀರ್ತನ್, ಭಜನೆ ಕೀರ್ತನ್ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಜರುಗಿದವು. ನಂತರ ಕಮಿಟಿ ಅಧ್ಯಕ್ಷ ಅಮರಿಕ್ ಸಿಂಗ್ ಛಾಬ್ರಾ ಹಾಗೂ ಉಪಾಧ್ಯಕ್ಷ ಜಸ್ವೀರ್ ಸಿಂಗ್ ಛಾಬ್ರಾ ಮಾತನಾಡಿದರು. आज जो है धूमधाम से जो है मनाया गया। 2 तारीख 2, 3, 4 3 दिन पर सुबह 5 बजे प्रभात फेरी निकली नगर कीर्तन में और अभी प्रोग्राम जो है पूरा चल रहा है और ये 9 तारीख तक पूरा प्रोग्राम चलेगा। 7 तारीख को श्री अखंड पाठ साहब की आरंभता होगी और 9 तारीख को श्री अखंड पाठ साहब की समाप्ति होगी और लंगर होगा। और आज भी जो है लंगर है, अभी भी लंगर है और शाम को भी लंगर होगा। बहुत धूमधाम से जो है साधना सप्ताह पूरे हिंदुस्तान में मना रहे हैं। आज गुरु नानक देव जी का पहला दिन जो है 1469 ईस्वी में हुआ। आज जो है 556 साल उनको जन्मदिन को हो गए हैं। बहुत बहुत सबको जो है हिंदुस्तान में सब संतों को बहुत बहुत मुबारक हो, बहुत बहुत गुरुपुरब की बधाई हो। यही हमें बचपन में पूरे हिंदुस्तान में एकता बनाए रखना और भगवान देव जी का यही आदेश था कि जात पात में सब इंसानियत इंसान है, कोई जात पात का भेदभाव नहीं था। जो है उन्होंने भेदभाव खत्म किया और 1470 में जो है जन्मदिन हुआ और इनकी 14-15 साल की उम्र थी जब उन्होंने उनके पिताजी ने जो है सच्चा सौदा करके आओ 20 रुपये जो है उन्होंने दिया और सच्चा सौदा जो है करके निकल गए। रास्ते में जो है कुछ साधु संत जो है कहते थे भूखे जाते थे, हाथ में कपड़ा भी नहीं था। उन्होंने वो 20 रुपये भी उनको
पूरा राष्ट्र पानी गिराया, बना के जो है राष्ट्र पानी गिरा के ऊपर लंगर छकाया, छका के जो है वो घर को चले। और वो जो है रसम जो है 20 रुपये की जो है लंगर की जो लंगर का किराया था, वो आज तक जो है 556 साल हो गए कि वो जो है चलती आ रही है। गुरु नानक देव जी जयंती है आज 5 तारीख। पूरे वर्ल्ड में 5 तारीख को गुरु नानक देव जी जो हमारे फर्स्ट गुरु हैं उनकी जयंती मनाई जाती है। गुरु नानक देव जी के जो प्रिंसिपल्स थे, एकता, समानता, भाईचारे के प्रिंसिपल्स, सबको मिल के रहना है, सबको मिल के चलना है, इंसानियत का प्रतीक था। हिंदू मुस्लिम भेदभाव को गुरु नानक देव जी ने मिटाया, हटाया। उन्होंने ऊंच नीचता जो उस ज़माने में चलती थी कि ये ऊंची जाति के हैं, ये नीची जाति के हैं, वो भेदभाव को भी हटाया। तो सब पंगत में मिलके लंगर खाने की परंपरा उन्होंने शुरू की, जिसमें कोई भी जाति के लोग साथ में बैठ के खा सकते हैं। और यही लंगर की परंपरा आप पूरे वर्ल्ड में देख सकते हैं कि नांदेड़ साहिब है, अमृतसर साहिब है, कोई भी गुरुद्वारा है, जैसे अभी गुलबर्गा के गुरुद्वारे में भी हम लोग एवरी संडे लंगर की सेवा करते हैं। काफ़ी बाहर से लोग आते हैं, दूसरे मज़हब के, वो भी खाते हैं। तो इस तरीके से जहाँ पर भी इंडिया में या कहीं भी कुछ आप देखते हैं, कोई ट्रेजेडी, कोई प्रॉब्लम आती है, तो हमारे सिख भाई लोग लंगर की सेवा करते हैं। तो ये जो परंपरा है गुरु नानक देव जी जो हमारे फर्स्ट गुरु है, वहाँ से शुरू हुई। तो बस यही प्रतीक है, जैसे पिताजी ने बताया कि सबको मिलजुल के रहना है, एकता से रहना है। हिंदू मुस्लिम सिख ईसाई सबको मिलजुल के अगर रहेंगे तो देश की तरक्की होगी और सबकी तरक्की होगी। वाहिगुरू जी का खालसा, वाहिगुरू जी की फतेह। ಈ ಸಂದರ್ಭದಲ್ಲಿ ಜನರಲ್ ಸೆಕ್ರೆಟರಿ ವಿಜಯ್ ಕುಮಾರ್ ಸೆಲ್ವಾನಿ, ಜಾಯಿಂಟ್ ಸೆಕ್ರೆಟರಿ ಕುಲ್ದೀಪ್ ಸಿಂಗ್ ಬೇದಿ, ಸೆಕ್ರೆಟರಿ ಗುರ್ಮೀತ್ ಸಿಂಗ್ ಭಾಟಿಯಾ, ಕ್ಯಾಶರ್ ದೇವೇಂದ್ರ ವಾಲಿಯಾ, ಸರ್ವಣ್ ಸಿಂಗ್, ಅಂಗದ್ ಸಿಂಗ್, ಗುರುವಿತ್ ಸಿಂಗ್, ಸಿಂಧಿ ಮತ್ತು ಪಂಜಾಬಿ ಪ್ರಬಂಧಕ ಕಮಿಟಿ ಪದಾಧಿಕಾರಿಗಳು, ಗುರುನಾನಕ್ ಅನುಯಾಯಿಗಳು ಜಯಂತಿಯಲ್ಲಿ ಪಾಲ್ಗೊಂಡಿದ್ದರು. ಈಗ ಚಿಕ್ಕದೊಂದು ವಿರಾಮ. ವಿದ್ಯುತ್ ಗ್ರಾಹಕರಿಗೆ ಶಾಖ ನೀಡಿದ ಜೆಸ್ಕಾಂ, ಕೇಂದ್ರ ಸರ್ಕಾರದ ಧೋರಣೆ ಖಂಡಿಸಿ ರಸ್ತೆ ಚಳುವಳಿ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಉಚಿತ ವಿದ್ಯುತ್ ನೀಡುವುದಾಗಿ ಹೇಳಿ ಲಕ್ಷಾಂತರ ರೂಪಾಯಿ ಬಿಲ್ ವಸೂಲಿ ಮಾಡುತ್ತಿದ್ದಾರೆ ಎಂದು ಸಿಪಿಐ ಜಿಲ್ಲಾ ಕಾರ್ಯದರ್ಶಿ ಮಹೇಶ್ ಕುಮಾರ್ ರಾಠೋರ್ ಆರೋಪಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 200 ಯೂನಿಟ್ ಉಚಿತವಾಗಿ ನೀಡುತ್ತೇವೆ ಎಂದು ಹೇಳಿದ ಸರ್ಕಾರ ಇದೀಗ ಜೇವರ್ಗಿ ತಾಲೂಕಿನ ಚಿಗರತಹಳ್ಳಿ, ಯಾಳವಾರ್, ಕೊಡಚಿ, ಲಖಣಾಪುರ್ ಸೇರಿದಂತೆ ಹಲವು ಗ್ರಾಮಸ್ಥರಿಗೆ ಜೆಸ್ಕಾಂ ಶಾಕ್ ನೀಡಿದೆ. ಪ್ರತಿ ತಿಂಗಳು 1200 ರಿಂದ 700 ಬರುತ್ತಿದ್ದ ಕರೆಂಟ್ ಬಿಲ್ ಇದೀಗ 4 ಲಕ್ಷದಿಂದ ಮತ್ತು 44,000, 38,000 ಹೀಗೆ ಕರೆಂಟ್ ಬಿಲ್ ನೀಡಿ ಕಟ್ಟಿ ಎಂದು ಜೆಸ್ಕಾಂ ಅಧಿಕಾರಿಗಳು ದುಂಬಾಲು ಬಿದ್ದಿದ್ದಾರೆ. ನೀವು ಬಿಲ್ ಕಟ್ಟಿದರೆ ನಿಮ್ಮ ಮನೆ ಕರೆಂಟ್ ಕಟ್ ಮಾಡುವುದಾಗಿ ಹೇಳುತ್ತಿದ್ದಾರೆ ಎಂದರು. ಕರ್ನಾಟಕ ರಾಜ್ಯ ಸರ್ಕಾರ ರಾಜ್ಯದ ಪ್ರತಿಯೊಬ್ಬರಿಗೂ ಕೂಡ 200 ಯೂನಿಟ್ ಉಚಿತ ವಿದ್ಯುತ್ ಕೊಡ್ತೀವಿ ಅಂತಕ್ಕಂಥ ಘೋಷಣೆ ಮಾಡಿದ್ದಾರೆ. ಅದೇ ರೀತಿ ಹಲವಾರು ಕಡೆ ಕೊಡ್ತಾ ಇದ್ದಾರೆ. ಆದರೆ ಜೇವರ್ಗಿ ತಾಲೂಕಿನ ಹಲವು ಗ್ರಾಮಗಳಲ್ಲಿ, ಉದಾಹರಣೆಗೆ ಸಿಗರ್ತಹಳ್ಳಿ ಇರ್ಬೋದು, ಯಾಳ್ವಾರ, ಕೊಡಚಿ, ಲಖಣಾಪುರ
ಇಡೀ ಆ ಗ್ರಾಮ ಪಂಚಾಯತ್ ವ್ಯಾಪ್ತಿಯೊಳಗೆ ಮತ್ತು ತಾಲೂಕಿನ ವಿವಿಧ ಕಡೆಗೆ ಮೊನ್ನೆ ಈ 2-3 ತಿಂಗಳಿಂದ 4 ತಿಂಗಳಿಂದ ಬೇಕಾಬಿಟ್ಟಿಯಾಗಿ ಬಿಲ್ ಕೊಡ್ತಕ್ಕಂಥ ರೀತಿಯೊಳಗೆ ಮಾಡ್ತಾಯಿದ್ದಾರೆ. ಬಿಲ್ ಹೇಗೆ ಅಂತ ಹೇಳಿದ್ರೆ ಶೂನ್ಯ ಬಿಲ್ ಬರ್ತಕ್ಕಂಥದ್ದು ಒಮ್ಮೆ 10,000, 20,000, 50,000, 1 ಲಕ್ಷ, 2 ಲಕ್ಷದವರೆಗೂ ಒಬ್ಬರಿಗೆ 4 ಲಕ್ಷ ಬಿಲ್ ಬಂದಿದೆ. 4 ಲಕ್ಷ ಒಂದು ಮನೆಗೆ, ಒಂದೇ ರೂಮ್ಗೆ ಅವ್ರು ಒಂದು ಬಲ್ಪ್ ಯೂಸ್ ಮಾಡ್ತಾರೆ, 4 ಲಕ್ಷ ಬಿಲ್ ಬಂದಿದೆ. ಈ ರೀತಿಯಾಗಿರ್ತಕ್ಕಂಥ ಬಿಲ್ ಬಂದಿದ್ದು ಅದು ದೋಷದಿಂದ ಅಂತಕ್ಕಂಥ ಸಹಜ ಎಲ್ಲರೂ ಗೊತ್ತಾಗ್ತದೆ. ಆದರೆ ಇದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಜಸ್ಕಾಮ್ ಅಧಿಕಾರಿಗಳು ಜನರ ಮನೆಗಳಿಗೆ ಹೋಗಿ ಒತ್ತಾಯಪೂರ್ವಕವಾಗಿ ವಸೂಲಿ ಮಾಡ್ತಕ್ಕಂಥ ರೀತಿಯೊಳಗೆ ಏನು ನಡ್ಕೊಳ್ತಾ ಇದ್ದಾರೆ. ಇದನ್ನು ನಾವು 3 CPI ಮತ್ತು 2 ಸಂಘಟನೆಗಳಿಂದ ತೀವ್ರವಾಗಿ ಖಂಡಿಸ್ತೀವಿ. ಇದು ಏನು ಬಿಲ್ ಬರ್ತಾ ಇರ್ತಕ್ಕಂಥದ್ದು ಅದು ತಾಂತ್ರಿಕ ದೋಷ ಇರ್ಬೋದು ಅಥವಾ ಬೇರೆ ಯಾವ ದೋಷ ಇರೋದು ಅದು ಅಧಿಕಾರಿಗಳು ಹೇಳಬೇಕು, ಅಧಿಕಾರಿಗಳು ಸರಿ ಮಾಡ್ಕೋಬೇಕು. ಆದರೆ ಇಲ್ಲ ನಾವು ಸೆಟಲ್ಮೆಂಟ್ ಮಾಡ್ತೀವಿ, ನೀವು ಸ್ವಲ್ಪ ಕೊಡ್ರಿ, ಅರ್ಧ ಕೊಡ್ರಿ, ಗಿರ್ಧ ಕೊಡ್ರಿ, 10% ಕೊಡ್ರಿ ಅಂತಕ್ಕಂಥ ರೀತಿಯೊಳಗೆ ಮೊದಲೇ ಹಸಿ ಬರ ಬಂದಿರ್ತಕ್ಕಂಥ ಸಂದರ್ಭದೊಳಗೆ ರೈತರ ಮೇಲೆ, ಜನಸಾಮಾನ್ಯರ ಮೇಲೆ ಈ ರೀತಿಯಾಗಿರ್ತಕ್ಕಂಥ ಏನು ಅಕ್ರಮ ವಸೂಲಿ ಇದೆಯಲ್ಲ, ಇದು ಅಕ್ರಮ ವಸೂಲಿನೇ, ಹೆಚ್ಚು ಕಮ್ಮಿ ಹಗಲು ದರೋಡೆನೇ ಅನ್ಬೇಕು. ಇಂಥ ಒಂದು ಹಗಲು ದರೋಡೆನ ಈ ಕೂಡಲೇ ನಿಲ್ಲಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಮಾಡ್ತೇವೆ. ಅದ್ರ ಜೊತೆಗೆ ಏನು ನಮ್ಮ ಅದೇ ಯಾಕೆಲ್ಲ ಆಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ವರ್ಕ್ ಲೋಡ್ ಸಿಕ್ಕಾಪಟ್ಟೆ ಇದೆ ಅಂತೇಳಿ ಈ ಹಿಂದೆ ಅದೇ ಜಸ್ಕಾಮ್ದವರೇ ಅದನ್ನು ರಿಪೋರ್ಟ್ ಕೊಟ್ಟು ಇಲ್ಲೆಲ್ಲ ಸಾಕಷ್ಟು ಬೇರೆ ಬೇರೆ ರೀತಿಯ ತೊಂದರೆಗಳಾಗ್ತಾ ಇದ್ದಾವೆ. ಆ ಕಾರಣಕ್ಕೆ ಇಲ್ಲಿ ಸಬ್ಸ್ಟೇಷನ್ ಆಗಬೇಕು ಅಂತಕ್ಕಂಥ ರೆಕಮೆಂಡೇಷನ್ ಅದೇ ಡಿಪಾರ್ಟ್ಮೆಂಟ್ನವ್ರು ಕೊಟ್ಟಿದ್ದರು. ಅದರ ಆಧಾರದೊಳಗೆ ಅಲ್ಲಿ ಸಬ್ಸ್ಟೇಷನ್ ಆಗಬೇಕು ಅಂತಕ್ಕಂಥ ಸಬ್ಸ್ಟೇಷನ್ ಮಂಜೂರಾತಿ ಕೂಡ ಆಗಿದೆ. ಮಂಜೂರಾತಿ ಆದಮೇಲೆ ಅದಕ್ಕೆ ದುಡ್ಡು 26 ಕೋಟಿ ರೂಪಾಯಿ ದುಡ್ಡು ತೆಗೆದಿಟ್ಟಿದ್ದಾರೆ. ಆದರೆ ಅಧಿಕಾರಿಗಳು ಸಂಪೂರ್ಣವಾಗಿ ನಿರ್ಲಕ್ಷ್ಯ ವಹಿಸಿ ಅವರು ಅದನ್ನು ಜಾಗ ನಿಗದಿ ಮಾಡಿ ರೈತರ ಜೊತೆಗೆ ಸಮಾಲೋಚನೆ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ 3 ಎಕರೆ ಚಿಲ್ಲರೆ ಜಮೀನು ಬೇಕು ಅಂತ ಹೇಳಿದ್ರು. ಅದನ್ನು ಜಮೀನನ್ನು ಸ್ವಾಧೀನಾಧಿಕಾರಿಗಳು ಸ್ವಾಧೀನಪಡಿಸಿಕೊಂಡು ಟೆಂಡರ್ ಕರೆದ್ರೆ ಅಲ್ಲಿ ಸಬ್ಸ್ಟೇಷನ್ ಆದರೆ ಆದಷ್ಟು ಇವೆಂಥವೆಲ್ಲ ಸಮಸ್ಯೆಗಳು ಬಗೆಹರಿತವೆ. ಆದರೆ ಅಧಿಕಾರಿಗಳು ಇದ್ರ ಕಡೆ ನಿರ್ಲಕ್ಷ್ಯ ವಹಿಸಿ ಕಳೆದ 1 ವರ್ಷದಿಂದ ಕಾಲಹರಣ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಆ ಕಾರಣಕ್ಕೆ ಈ ಕೂಡಲೇ ಏನು ಸಬ್ಸ್ಟೇಷನ್ ಮಂಜೂರಾಗಿರ್ತಕ್ಕಂಥ ಸಬ್ಸ್ಟೇಷನ್ ಸ್ಥಾಪನೆ ಮಾಡಲಿಕ್ಕೆ ಜಮೀನನ್ನು ಸ್ವಾಧೀನ ಮಾಡಿಕೊಂಡು ಟೆಂಡರ್ ಕರೆದು ಕೆಲಸ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಮನೆಗೆ ಬಿಲ್ ಕಟ್ಟಿ ಅಂತ ಹೇಳ್ತಾರೆ. ಬಿಲ್ ಕಟ್ಟೋದು ಹೇಗೆ ಅದಕ್ಕೆ ನಾವೇನಾರ ನಮ್ಮ ಮಹೇಶ್ ಸರ್ ಅವರಿಗೆ, ನಮ್ಮ ಇಬ್ರಾಹಿಂ ಪಟೇಲ್ ಸರ್ ಅವರಿಗೆ, ಬಾಬು ಸರ್ ಅವರಿಗೆ ಗಮನಕ್ಕೆ ತಂದಾಗ ಏನಾರ ಅವ್ರ ಊರಿಗೂ ವಿಸಿಟ್ ಮಾಡಿದ್ರು. ಪ್ರತಿಯೊಂದು ಮನೆಯವರಿಗೂ ಕರೆಸಿ ನೋಡಿದಾಗ ಆಧಾರವಾಗಿ ನಮ್ಮ ನೋಟ್ಬುಕ್ನಲ್ಲಿ ಅವ್ರ ಹೆಸರಿದೆ, ಅವರವರ RR ನಂಬರ್ ಇದೆ. ಮೊನ್ನೆ ಏನಾರ ಹೆಸರು ಬಂದಿದ್ರು. ಸರ್ ಈ ರೀತಿ ನಮ್ಮ ಫ್ಯಾಕ್ಟ್ರಿ ಇಲ್ಲ, ಫ್ಯಾಕ್ಟ್ರಿಯಾಗೂ ಬರಲ್ಲ, ಲಕ್ಷಾನುಗಟ್ಟಲೆ ದುಡ್ಡು, ಒಂದು ರೂಮಿಗೆ ಒಂದು ಲೈಟ್ ಸಿಗ್ತದ, ಒಂದು ಫ್ಯಾನ್ ಇರ್ತದೆ. ಇದು ಹ್ಯಾಂಗಿದೆ ಸರ್ ಅಂತಂದರೆ ನಿಮ್ದು ಹಳಿದ ಬಾಕಿ, ಹಳಿದೇನು 50 ವರ್ಷದ ಬಾಕಿ ಅಲ್ಲ, ಇದು ಎಷ್ಟು ವರ್ಷದ ಬಾಕಿ ಅದ. ಇಷ್ಟು ದಿನ ನೀವು ಹ್ಯಾಂಗೆ ಸುಮ್ಮ ಕೂತ್ರಿ? ಬರೇ 1 ತಿಂಗಳಿಲ್ಲ 2 ತಿಂಗಳು ಕಟ್ಟಲಿಲ್ಲಪ್ಪ ಅಂದರೆ ನೀವು ಲೈನ್ ಕಟ್ ಮಾಡಕ್ಕೆ ಬರ್ತೀರಿ. ಈಗ ಯಾಕೆ ಕಟ್ ಮಾಡಲಿಲ್ಲ ನೀವು? ಇಲ್ರಿ ಅದು ಹಳಿ ಬಾಕಿ ಅದ, ಹಮೇಶ ಕಟ್ಲಾಕೇನ ಅದ್ರಾಗ ಏನದ ಮುಲಾಜಿ ಅದ, ಇನ್ನು ಬೀಗ್ರ ಜಿಸ್ಕಾಮ್ದವರು ನೆಂಟ್ರ ಏನಿಲ್ಲ. ಈ ದಿನ ಬದಲಾದ ಮಟ್ಟಿಗೆ ಈಗ ಬಂದಕ್ಕೆ ಏನದ ವಸೂಲಿ ಮಾಡಾಕತ್ತಾರ. ಪ್ರತಿಯೊಬ್ಬರಿಗೆ ಬಂದಕ್ಕೆ ಕಟ್ರಿ, ಇಲ್ಲಪ್ಪ ಅಂದ್ರೆ ಬಿಡಲ್ಲ. ಲಕ್ಷ ಕಟ್ಲೆ ಇನ್ಕ್ವರಿ ಅಥವಾ ನೀವು ಮಾಡ್ರಿ, ತನಿಖೆ ಮಾಡ್ರಿ, ಎಷ್ಟು ನೋಡಿವೆ ನೋಡ್ಕೊಂಡವ್ರಿ. ಇದ್ರಾಗ ಏನಾದ್ರೆ ಸುಳ್ಳು ಇತ್ತಪ್ಪ ಅಂದ್ರೆ ನಮಗೆ ಶಿಕ್ಷಿಸ್ರಿ. ಹಾಗಾಗಿ ಆ ಹಳ್ಳಿಯಲ್ಲಿ ಇರುವಂತ ಮುಗ್ಧ ಜನರಿಗೆ ಏನಪ್ಪ ಅಂದ್ರೆ ಇವರು ಒತ್ತಡ ಹೇರಿ ಏನಾರ
ಬಿಲ್ ಕಟ್ಟಲೇಬೇಕು, ಬಿಡುಗಡೆ ಇಲ್ಲ, ಕಟ್ಟಲೇಬೇಕು, ಬಿಡುಗಡೆ ಇಲ್ಲ ಅಂತ ಹೇಳ್ತಾರೆ ಇವರು. ಈ ಸಂದರ್ಭದಲ್ಲಿ ಬಾಬು ಬಿ ಪಾಟೀಲ್, ರಾಜಾ ಪಟೇಲ್, ಇಬ್ರಾಹಿಂ ಪಟೇಲ್, ಮೊಹಮ್ಮದ್ ಚೌಧರಿ ಸೇರಿದಂತೆ ಸಿಪಿಐ ಜೇವರ್ಗಿ ಎಡ್ರಮಿ ತಾಲೂಕಾ ಅಭಿವೃದ್ಧಿ ಹೋರಾಟ ಸಮಿತಿ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ಖಂಡಿಸಿ ರಸ್ತೆ ಚಳುವಳಿ ಹಮ್ಮಿಕೊಳ್ಳಲಾಗಿದೆ ಎಂದು ರೈತ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಪದಾಧಿಕಾರಿಗಳು ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಳೆಯಿಂದಾಗಿ ಬೆಳೆ ಕಳೆದುಕೊಂಡು ಸಂಕಷ್ಟ ಎದುರಿಸುತ್ತಿದ್ದಾರೆ. ಇಂಥ ಸಮಯದಲ್ಲಿ ರೈತರ ಸಹಾಯಕ್ಕೆ ಕೇಂದ್ರ ಸರ್ಕಾರ ಬಂದಿಲ್ಲ. ನಮ್ಮ ರಾಜ್ಯಕ್ಕೆ ಕೇವಲ ಒಂದಿಷ್ಟು ಹಣ ನೀಡಿ ಕೈ ತೊಳೆದುಕೊಂಡಿದ್ದಾರೆ. ಇನ್ನು ಬೇರೆ ರಾಜ್ಯಗಳಿಗೆ ಹೆಚ್ಚಿನ ಪರಿಹಾರ ನೀಡಿದ್ದಾರೆ. ನಮ್ಮ ರಾಜ್ಯಕ್ಕೆ ಮಾತ್ರ ಕಡಿಮೆ ಹಣ ನೀಡಿ ಇಬ್ಬಗೆ ನೀತಿ ಅನುಸರಿಸುತ್ತಿದ್ದಾರೆ ಎಂದರು. ನಮ್ಮ ರಾಜ್ಯದ ಸಂಸದರುಗಳು ನಮ್ಮ ರಾಜ್ಯಕ್ಕೆ ಹೆಚ್ಚಿನ ಪರಿಹಾರ ನೀಡುವಂತೆ ಮನವಿ ಮಾಡಿಕೊಳ್ಳಬೇಕು ಎಂದರು. ಈ ಕೇಂದ್ರ ಸರ್ಕಾರದ ಇಬ್ಬಗೆ ನೀತಿ ಖಂಡಿಸಿ 10ರಿಂದ 19ನೇ ತಾರೀಕಿನವರೆಗೆ ರಸ್ತೆ ಚಳುವಳಿ ಹಮ್ಮಿಕೊಳ್ಳಲಾಗಿದೆ. ನಿನ್ನೆ ನಗರದ ಕನ್ನಡ ಭವನದಲ್ಲಿ ವಿವಿಧ ರೈತ ಸಂಘಟನೆಗಳ ಒಂದು ದುಂಡು ಮೇಜಿನ ಸಭೆಯನ್ನು ಕರೆದಿದ್ದೆವು. ಆ ಸಭೆಯ ಉದ್ದೇಶ ಏನಿತ್ತು ಅಂತಂದರೆ, ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಅತಿವೃಷ್ಟಿ ಮತ್ತು ನೆರೆ ಹಾವಳಿಯಿಂದ ಏನು ರೈತರಿಗೆ ಲಾಸ್ ಆಗಿದೆ, ಆ ಲಾಸ್ ಆಗಿರ್ತಕ್ಕಂಥದ್ದು ಪರಿಹಾರ ಕೊಡಲಿಕ್ಕೆ ಅಂತ ಪರಿಹಾರಕ್ಕಾಗಿ ಹೋರಾಟ ರೂಪಿಸಲಿಕ್ಕೆ ಸಭೆಯನ್ನು ಕರೆದಿದ್ದೆವು. ಸಭೆಯಲ್ಲಿ ಹಲವಾರು ಪ್ರಗತಿಪರ ಸಂಘಟನೆಗಳು ಮತ್ತು ರೈತ ಸಂಘಟನೆಗಳ ಮುಖಂಡರು ಭಾಗವಹಿಸಿದರು. ತಮಗೆಲ್ಲ ಗೊತ್ತಿರುವ ಹಾಗೆ ಕಲ್ಯಾಣ ಕರ್ನಾಟಕದ ಏನು 10 ಜಿಲ್ಲೆಗಳಲ್ಲಿ 12,50,000 ಬೆಳೆ ನಾಶ ಆಗಿದೆ, ಹೆಕ್ಟರ್ ಪ್ರದೇಶದ ಬೆಳೆ ನಾಶ ಆಗಿದೆ. ಅದಕ್ಕೆ ಪರಿಹಾರ ಕೊಡಬೇಕು ಅಂತೇಳಿ ಇವತ್ತು ರೈತರು ಕಾಯ್ತಾ ಇದ್ದಾರೆ. ವಿಶೇಷ ಏನಂತಂದರೆ, ಸುಮಾರು 2,23,000 ಹೆಕ್ಟರ್ ಪ್ರದೇಶದಲ್ಲಿ ಅತಿ ಹೆಚ್ಚು ತೊಗರಿ ಬೆಳೆ ಲಾಸ್ ಆಗಿದೆ. ನಮಗೆಲ್ಲ ಗೊತ್ತಿದೆ, ತೊಗರಿ ಬೆಳೆ ಏನಂತಂದರೆ ನಮ್ಮ ಭಾಗದ ವಾಣಿಜ್ಯ ಬೆಳೆ. ನಮ್ಮ ರೈತರಿಗೆ ಸಕಾಲದಲ್ಲಿ ಏನಂತಂದರೆ ಅವ್ರ ಖರ್ಚು ವೆಚ್ಚಕ್ಕೆ ಬರ್ತಕ್ಕಂಥ ಬೆಳೆ, ಆ ಬೆಳೆನೇ ಇವತ್ತು ಸಂಪೂರ್ಣವಾಗಿ ನಾಶ ಆಗಿದೆ. ಹಾಗಾಗಿ ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಸೂಕ್ತವಾದಂಥ ಪರಿಹಾರ ಕೊಡಬೇಕು ಅಂತೇಳಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ನಿನ್ನೆಗೆ ಇವತ್ತು ರಾಜ್ಯ ಸರ್ಕಾರ ತಾನು ಘೋಷಣೆ ಮಾಡಿದ ಹಾಗೆ ಏನಂತಂದರೆ ಪರಿಹಾರವನ್ನು ಕೊಡಲಿಕ್ಕೆ ಆದೇಶವನ್ನು ಮಾಡಿದೆ. ಎಲ್ಲ ತಹಸೀಲ್ದಾರರಿಗೂ ಬೇರೆ ಆದೇಶ ಬಂದಿದೆ. ಆದರೆ ಇಷ್ಟು ಮಟ್ಟದ ಪರಿಹಾರ ಸಾಕಾಗೋದಿಲ್ಲ. ಇಲ್ಲಿ ಮಹಾರಾಷ್ಟ್ರದಲ್ಲಿ ಪ್ರತಿ ರೈತನಿಗೆ 3 ಹೆಕ್ಟರ್ ಪ್ರದೇಶದಲ್ಲಿ ಅಂತಲೇ ಬೆಳೆ ಪರಿಹಾರ ನೀಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತು ಕರ್ನಾಟಕದಲ್ಲೂ ಸಹಿತ 3 ಹೆಕ್ಟರ್ ಪ್ರದೇಶಕ್ಕೆ ಪರಿಹಾರವನ್ನು ಕೊಡಬೇಕು ಅಂತೇಳಿ ನಾವು ಮುಖ್ಯಮಂತ್ರಿಗಳಿಗೆ ಒತ್ತಾಯವನ್ನು ಮಾಡ್ತೀವಿ. ಇನ್ನೊಂದೇನಂತಂದರೆ, ಇವತ್ತು ಕೇಂದ್ರ ಸರ್ಕಾರ ಅದು ನಿದ್ದೆಯಿಂದ ಎದ್ದು ಬಂದೇನೆಂದರೆ, ಹೆಚ್ಚುವರಿಯಾಗಿ ಈ ಒಂದು ರಾಜ್ಯಕ್ಕೆ ಪರಿಹಾರವನ್ನು ಘೋಷಣೆ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಯಾಕಂತಂದರೆ NDRF ನಿಯಮಗಳನ್ನು ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಇವತ್ತು NDRF ನಿಯಮಗಳು ಅವೈಜ್ಞಾನಿಕವಾಗಿದ್ದಾವೆ. ಆ ಮೂಲಕ ಅತ್ಯಂತ ಕಡಿಮೆ ಪರಿಹಾರ ಇವತ್ತು ನಮ್ಮ ರೈತರಿಗೆ ಸಿಗ್ತಾ ಇದೆ. ಅದು ಆಗಬಾರ್ದು. NDRF ನಿಯಮಗಳನ್ನು ಬದಲಾವಣೆ ಮಾಡಿ ಅತಿ ಹೆಚ್ಚು ಪರಿಹಾರವನ್ನು ರಾಜ್ಯಕ್ಕೆ ಕೊಡಬೇಕು ಅನ್ನುವಂಥ ಮಾತನ್ನು ನಾವು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಈಗೇನಂತಂದರೆ, ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಒತ್ತಡ ಹೇರಲಿಕ್ಕೆ ನಾವು ಒಂದು 6 ತಾಲೂಕುಗಳ ರಾಜ್ಯ ಹೆದ್ದಾರಿಗಳನ್ನು ಬಂದ್ ಮಾಡುವಂಥ ಚಳವಳಿಯನ್ನು ಹಮ್ಮಿಕೊಂಡಿದ್ದೀವಿ. ಆ ಚಳವಳಿಯ ರೂಪುರೇಷೆಗಳನ್ನು ತಮಗೆ ನಾನು ಪತ್ರಿಕಾ ನೋಟಲ್ಲಿ ಕೊಟ್ಟಿದ್ದೀವಿ. ಇವತ್ತಿನ ತೊಗರಿ ಬೆಳೆಗಾರ ರೈತರ ಮೇಲೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಬಹಳಷ್ಟು ಅನ್ಯಾಯಗಳು ಆಗ್ತಾ ಇದೆ. ರಾಜ್ಯದ ಮುಖ್ಯಮಂತ್ರಿಗಳು ಬಂದು ಸರ್ವೆ ಮಾಡಿ ಹೋದ ನಂತರ ದೀಪಾವಳಿ ಒಳಗಡೆ ನಾವೇನಾದರೂ ರೈತರಿಗೆ ಪರಿಹಾರ ಕೊಡ್ತೀವಿ ಅಂತ ಹೇಳಿದರು. ಆದರೆ ಇವತ್ತಿಗೆ 15 ದಿವಸ ಆಯಿತು, ನಮ್ಮ ರೈತರಿಗೆ ಪರಿಹಾರ ಮುಟ್ಟಿಲ್ಲ. ಇದು ಯಾಕೋ ರಾಜ್ಯ ಸರ್ಕಾರವು ಸಹ ಏನು ರೈತರಿಗೆ ಮೋಸ ಮಾಡಲಿಕ್ಕೆ ಮುಂದೆ ಬರ್ತಾ ಇದೆ ಅಂತೇಳಿ ನಾವು ಭಾವಿಸ್ಕೊಂಡಿದ್ವಿ. ಅದಕ್ಕೇನಾದ ನಿನ್ನೆ ತಾನೇ ಎಲ್ಲ ಸುಮಾರು 4-5 ರೈತ ಸಂಘಟನೆಯ ಮುಖಂಡರು ಬಂದು ಸೇರಿ ಮುಂದೆ ಬರುವಂಥ ದಿನಗಳಲ್ಲಿ ಹಂತವಾಗಿ ಗುಲ್ಬರ್ಗ ಜಿಲ್ಲೆಯ ಸುಮಾರು ಒಂದು 6ರಿಂದ 7 ತಾಲೂಕಾ ಮುಖ್ಯ ರಸ್ತೆ ಮೇಲೆ ರಸ್ತಾರೋಪ ಮಾಡಿ ಈ ಹೋರಾಟವನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಬಿಸಿ ತಟ್ಟುವ ಹಾಗೆ ಮಾಡಲಿಕ್ಕೆ ನಾವು ಎಲ್ಲ ಈಗಾಗಲೇ ತಯಾರಿ ನಡೆಸಿದ್ದೀವಿ. ಅದಕ್ಕೆ ನಾವು ಗುಲ್ಬರ್ಗ ಜಿಲ್ಲೆಯ ಎಲ್ಲ ತೊಗರಿ ಬೆಳೆಗಾರ ರೈತರು ಆ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಈ ಸಂದರ್ಭದಲ್ಲಿ ಶೌಕತ್ ಅಲಿ ಆಲೂರ್, ಚಂದು ಜಾಧವ್, ಸುನಿಲ್ ಮಾರುತಿ ಮಾನ್ಪಡೆ ಸೇರಿದಂತೆ ಹಲವಾರು ಉಪಸ್ಥಿತರಿದ್ದರು. ಈಗ ವಾರ್ತಾ ಪ್ರಸಾರ ಮುಕ್ತಾಯ. ನಮಸ್ಕಾರ.
ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.